ನಮಸ್ಕಾರ ಗುರು ಎಲ್ರಿಗೂ. ಇವತ್ತು ನಾನು ಬಂದಿರೋದು ನಮ್ಮ ಬಾಳೆ ತೋಟದ ಹತ್ರ. ಸೊ ಬನ್ನಿ ಏನು ಮಾಡ್ತೀನಿ ಅಂತ ನೋಡೋಣ. ಹೀಗೆ ಯಾರೋ ಹೇಳಿದರು, ಸೊ ಬಾಳೆ ಗಿಡದಲ್ಲಿ ಬರುವಂಥ ರಸ ಇದೆಯಲ್ಲ ಅದನ್ನು ಕುಡಿದ್ರೆ ಕಿಡ್ನಿ ಸ್ಟೋನ್ ಹೋಗುತ್ತೆ ಮತ್ತು ಬಾಡಿಗೆ ಡೈಜೆಷನ್ಗೆ ಸೊ ಹೆಲ್ಪ್ ಆಗುತ್ತೆ ಅಂತ ಹೇಳಿದರು. ಅದಕ್ಕೋಸ್ಕರ ಇದನ್ನು ಬಾಳೆ ದಿಂಡು ಒಂದು ಬಿಟ್ಟಿದ್ರು ಅಪ್ಪ ಹಿಂಗೇ. ಸೊ ಅದಕ್ಕೆ ಇವಾಗ ಹಾಕ್ಬಿಟ್ಟು ನೋಡೋಣ ಯಾವ ಥರ ಬರುತ್ತೆ ಅಂತ. ಆಮೇಲೆ ಇನ್ನೊಂದು ವಿಷಯ, ಸೊ ಈ ಬಾಳೆ ದಿಂಡನ್ನ ಪಲ್ಯ ಥರ ಮಾಡ್ಕೊಂಡು ತಿಂತಾರೆ. ಅದನ್ನು ಮುಂದೆ ಮಾಡಿಬಿಟ್ಟು ಹಾಕಬೇಕು. ಸೊ ಅದು ಗೊತ್ತಿಲ್ಲ ಯಾವ ಥರ ಮಾಡೋದು ಅಂತ. ಕೇಳ್ತೀನಿ, ಯಾರನ್ನು ಕೇಳ್ಬಿಟ್ಟು ಮಾಡೋಣ. ಅದನ್ನು ಆರೋಗ್ಯಕ್ಕೆ ಒಳ್ಳೆಯದು. ಸೊ ಬಾಳೆ ಗಿಡದಲ್ಲಿ ಆರೋಗ್ಯಕ್ಕೆ ತುಂಬ ಉಪಯೋಗ ಇದೆ, ಯೂಸ್ ಮಾಡ್ಕೊಳ್ಳಿ. ಈ ಥರ ಹಾಕಬೇಕು. ಸೊ ಇದನ್ನ ಫುಲ್ಲು ದೊಡ್ಡದಾಗೇನು ಹಾಕಬೇಡಿ, ಚಿಕ್ಕದಾಗೇ ವೈಟು ದಿಂಡಿರುತ್ತಲ್ಲ ಅಲ್ಲಿ ಕರೆಕ್ಟಾಗಿ ಹಾಕಬೇಕು ಹೋಲನ್ನ. ಸೊ ಅದು ಹಾಕೋಕ್ಕೆ ಫುಲ್ಲು ವೀಡಿಯೋ ಮಾಡಿಲ್ಲ ಹಾಕಿರೋದನ್ನ. ಈ ಥರ ಹಾಕಾದ್ಮೇಲೆ ಕಟ್ಟಬೇಕು ಬಾಳೆ ಎಲೆಯಲ್ಲಿ. ಯಾಕಂತಂದರೆ ಏನು ಬೀಳಬಾರ್ದು ಅಂತ. ಈ ತೋಟ ಅಂದಮೇಲೆ ಹುಳ ಜಾಸ್ತಿ ಇರುತ್ತಲ್ಲ, ಸೊ ಅದೇನು ಬೀಳಬಾರ್ದು ಅಂತ ಈ ಥರ ಕಟ್ಟಬೇಕು ಒಂದು ಎಲೆನ. ಸೊ ಕಟ್ಟಾದ್ಮೇಲೆ ಇಲ್ಲಿಂದ ಹೊರಟೆ, ಫುಲ್ಲು ಕತ್ಲೆ ಆಗಿಬಿಟ್ಟಿತ್ತು. ನಿನ್ನೆ ಒಂದು ಬಾಳೆಕಾಯ್ದು ಇದು ಬಾಳೆಕಾಯಿ ದಿಂಡು ಕುಯ್ಬಿಟ್ಟು ಔಷಧಿ ಮಾಡೋದನ್ನ ಮಾಡೋಗಿದೆ. ಸೊ ಇವಾಗ ಮಾರ್ನಿಂಗ್ ಬೆಳಗ್ಗೆ ಬಂದಿದ್ದೀನಿ. ಮಳೆ ಬೇರೆ ಹನಿತಾ ಇದೆ ನೋಡಿ, ಮಂದಿನಿ ಮಳೆ ಹನಿತಾ ಇದೆ. ಸೊ ಅದು ಇಲ್ಲೇ ಇದೆ, ಕ್ಲೋಸ್ ಮಾಡಿದ್ದೀನಿ ಫುಲ್ಲು. ಅದು ಹಾಲು ಬಂದೈತಾ ಇಲ್ವಾ ಚೆಕ್ ಮಾಡೋಣ ಬನ್ನಿ. ಪರವಾಗಿಲ್ಲ, ಬಂದೈತೆ. ಸೊ ಇದನ್ನು ಕುಡಿಬೇಕು ಇವಾಗ, ಎತ್ಕೊಂಡು ಸೋಸ್ಕೊಂಡು ಕುಡಿಬೇಕು. ಈ ಥರ ಒಂದು ಚಿಕ್ಕದೊಂದು ಸೌಟು ತಗೊಂಡೋಗಿ ಮನೇಲಿತ್ತು, ಸೌಟು ತಗೊಂಬಂದಿದ್ದೆ ನಾನು. ಸೊ ಈ ಥರ ಸೌಟು ತಗೊಂಬಂದು ಈ ಥರ ಚೊಂಬಿಗೆ ಎತ್ಕೊಳ್ಳಿ ಫಸ್ಟು. ಅದನ್ನು ಮನೇಲಿ ಹೋಗಿ ಬೇಕಾದರೆ ಸೋಸ್ಕೊಂಡು ಕುಡಿಬೋದು. ಸೊ ಈ ಥರ ಒಂದು ಫಸ್ಟು ಚೊಂಬಿಗೋ ಜಗ್ಗಿಗೋ ಈ ಥರ ಸೌಟಲ್ಲಿ ಎತ್ಕೊಳ್ಳಿ. ಎತ್ಕೊಂಡಾದ್ಮೇಲೆ ಮನೆಗೆ ಹೋಗ್ಬೇಕಾದ್ರೆ ಕುಡ್ಕೊಬೋದು. ಸೊ ಇದಕ್ಕೆ ಕಲ್ಸಕ್ರೇನೋ ಇಲ್ಲ ಉಪ್ಪು ಜೀರಿಗೆ ಏನಾದರೂ ನೈಟೇ ಮಿಕ್ಸ್ ಮಾಡಬೇಕಿತ್ತು. ಆ್ಯಕ್ಚುಲಿ ಉಪ್ಪು ಇಲ್ಲ ಏನಾದರೂ ಇದ್ರೊಳಗೆ ಹಾಕ್ತಾರೆ ಎಲ್ಲನೂ. ನಾನೇನೂ ಹಾಕಿರಲಿಲ್ಲ, ಹಂಗೆ ಕಟ್ಬಿಟ್ಟು ಹೋಗಿದ್ದೆ. ಪರವಾಗಿಲ್ಲ, ಬಂದೈತೆ ಚೆನ್ನಾಗೇ. ಇದು ಕಿಡ್ನಿ ಸ್ಟೋನ್ಗೆ ತುಂಬ ಒಳ್ಳೆಯದು. ಸೊ ನಿಮ್ಮ ಅಕ್ಕಪಕ್ಕ ಮನೆಯಲ್ಲಿ ನಿಮ್ಮದೇ ಈ ಥರ ಬಾಳೆ ಗಿಡ ಇದ್ದರೆ ಸೊ ಈ ಥರ ಮಾಡ್ಕೊಂಡು ಕುಡೀರಿ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು.